ಮಾರಿದ್ರೆ ಮಣ್ಣು ತಿಂತೀರಾ ಮಣ್ಣು. ನಿಮ್ ಅಗ್ರಿಕಲ್ಚರ್ ಲ್ಯಾಂಡ್ ನ ಮಾರಬೇಡಿ. ಕೋವಿಡ್ ಆದ್ಮೇಲೆ ಎಲ್ಲಾ ಅಗ್ರಿಕಲ್ಚರ್ ಲ್ಯಾಂಡ್ ವ್ಯಾಲ್ಯೂ 3 times ಜಾಸ್ತಿ ಆಗಿದೆ. ಸ್ಟಾಕ್ಸ್ ಗಿಂತ ಫಾಸ್ಟ್ ಆಗಿ ಜಾಸ್ತಿ ಆಗಿದೆ. ಅದಕ್ಕೆ ಲಾಜಿಕಲ್ ರೀಸನ್ಸ್ ಕೂಡ ಇದೆ. ಅದನ್ನ ನಾನು ನಿಮ್ಗೆ ಹೇಳ್ತೀನಿ. ಈ ವಿಡಿಯೋನ ಕೊನೆ ತನಕ ನೋಡಿ. ಇಂಡಿಯಾ ಪಾಪ್ಯುಲೇಷನ್ 103 ಕೋಟಿ ಇದೆ. ಟೋಟಲ್ ಕಲ್ಟಿವೇಟಬಲ್ ಲ್ಯಾಂಡ್ ಅಂದ್ರೆ ಇಂಡಿಯಾದಲ್ಲಿ ವ್ಯವಸಾಯ ಮಾಡಕ್ಕಾಗ ಟೋಟಲ್ ಜಾಗನ ಟೋಟಲ್ ಪಾಪ್ಯುಲೇಷನ್ ಇಂದ ಡಿವೈಡ್ ಮಾಡಿದ್ರೆ ನಮ್ಗೆ ಪರ್ ಪರ್ಸನ್ 10 ಗುಂಟೆ ಬರುತ್ತೆ. ಅಂದ್ರೆ ಅಷ್ಟು ಜಾಗದಲ್ಲಿ ಬೆಳೆದಿದ್ದನ್ನ ಒಬ್ಬ ಮನುಷ್ಯನ್ಗೆ ತಿನ್ನೋದಕ್ಕೆ ಕೊಡೋಕ್ ಸಾಧ್ಯ. ಅದರಲ್ಲಿ ಎಕ್ಸ್ಪೋರ್ಟ್ ಕೂಡ ಮಾಡಬೇಕು. ಫ್ಲಡ್, ಬರಗಾಲ ಈ ತರದೆಲ್ಲ ಬರುತ್ತೆ. ಅಷ್ಟೇ ಅಲ್ಲ, ದಿನದಿಂದ ದಿನ ಕಲ್ಟಿವೇಟಬಲ್ ಲ್ಯಾಂಡ್ ಕಡಿಮೆ ಆಗ್ತಿದೆ. ಮನೇಲಿಲ್ಲ ಅಂದ್ರೂ ಟಾಯ್ಲೆಟ್ ಊರ್ ತುಂಬಾ ಇದೆ ಲೇಔಟ್. ಯಾವ ಹಳ್ಳಿಗೆ ಹೋದ್ರು ಲೇಔಟ್ ಮಾಡಿದ್ದಾರೆ. ಅಂದ್ರೆ ವ್ಯವಸಾಯ ಮಾಡ್ತಿದ್ದ ಜಾಗ ತಗೊಂಡು ಲೇಔಟ್ ಮಾಡಿದ್ದಾರೆ. ಯಾವಾಗ ಸಪ್ಲೈ ಕಡಿಮೆ ಆಗುತ್ತೋ ಅವಾಗ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. ಇದು ಬೇಸಿಕ್ ಎಕನಾಮಿಕ್ಸ್. ಅಷ್ಟೇ ಅಲ್ಲ, ಬಿಗ್ ಇಂಡಸ್ಟ್ರೀಸ್ 106 ಎಕರೆ ಲ್ಯಾಂಡ್ ತಗೊಂತಿದ್ದಾರೆ. ಅಂಬಾನಿ ನೋಡಿ 3500 ಎಕರೆ ತಗೊಂಡು ಒಂದು ಫಾರೆಸ್ಟ್ ಮಾಡ್ಕೊಂಡ್ಬಿಟ್ಟು. ಸೊ ವ್ಯವಸಾಯ ಮಾಡುವಂತ ಜಾಗ ಕಡಿಮೆ ಆಗ್ತಾ ಅದ್ರ ವ್ಯಾಲ್ಯೂ ಜಾಸ್ತಿ ಆಗ್ತಾ ಹೋಗುತ್ತೆ. ಒಂಥರ ಬಿಟ್ ಕಾಯಿನ್ ತರ ಅನ್ಕೊಂಡ್ಬಿಡಿ. ಯಾಕಂದ್ರೆ ಸಪ್ಲೈ ಲಿಮಿಟೆಡ್, ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಇರುತ್ತೆ. ಬಿಲ್ ಗೇಟ್ಸ್ ಅಂತ ಮೈಕ್ರೋಸಾಫ್ಟ್ ಫೌಂಡರ್ 2.5 ಲಕ್ಷ ಎಕರೆ ಲ್ಯಾಂಡ್ ನ ತಗೊಂಡಿದ್ದಾರೆ. ಇಷ್ಟ ಆದ್ರೆ ಇಷ್ಟಪಟ್ಟು ನಿಮ್ ಫಾರ್ಮರ್ ಫ್ರೆಂಡ್ಸ್ ಗೆ ಶೇರ್ ಮಾಡಿ. ಅವ್ರ ಹೊಲನ ಅವ್ರು ಮಾರೋದನ್ನ ತಪ್ಪಿಸಿ. ಮಣ್ಣು ಮಾರಿ ಮಣ್ಣು ತಿನ್ನೋದ್ ಬೇಡ.